ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಎಲ್ಲೂ ಹೇಳೋದು ಬೇಡ ಅಂತ ಹೇಳ್ತಾರೆ, ಬಿಕಾಸ್ ಅದು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಅದು ಡಿಲೀಟ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ. ಅದಾದ ನಂತರ ರಿಷಿಕಾ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಆಯ್ತು ಅಂತ, ಏನೆಲ್ಲ ಬದಲಾವಣೆಗಳನ್ನ ನೀವು ನಿಮ್ಮಲ್ಲಿ ಕಂಡ್ಕೊಂಡ್ರಿ ಅಂತ? ಸೊ ಅದು ಒಂದು ಡೈಜೆಸ್ಟ್ ಆಗಕ್ಕೇನೆ ನನಗೊಂದು ಅಷ್ಟು ದಿವಸ ಆಯ್ತು. ನಾನು ಮಲಗಿದ್ದೆ ಅಂದರೆ ಹಾಸ್ಪಿಟಲ್ನಲ್ಲಿ. ಅದು ಎದ್ದಿದ ತಕ್ಷಣ ನನಗೆ ಬಂದು ಎಲ್ಲ ತಿಳಿಸಿದ್ರು ಇದೆಲ್ಲ ವಿಷಯಗಳು, ಅದು ಇದು. ಸೊ ಯುನೋ ಫಸ್ಟೇ ಬಂದು ನನಗೆ ಹೇಳಿದ್ರು, ನೋಡಿ ಏನು ಗೊತ್ತಾ, ನೀವು ಈಗ ನೆನ್ನೆ ನೀವು ಎಲ್ಲ ಓಡಾಡಿಕೊಂಡು ಜಿಮ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಡಾನ್ಸು ಪ್ರಾಕ್ಟೀಸ್ ಮಾಡಿಕೊಂಡು ಓಡಾಡ್ತಾ ಇದ್ದೀರಾ. ಜಸ್ಟ್ ನೆಕ್ಸ್ಟ್ ಡೇ ಯುವರ್ ಬಾಡಿ ಈಸ್ ನಾಟ್ ವರ್ಕಿಂಗ್ ಎನಿಮೋರ್. ನಿಮ್ಗದು ಸಾಥೆ ಕೊಡ್ತಾ ಇಲ್ಲ ನಿಮ್ಮ ಬಾಡಿ ಅಂದರೆ ಹೆಂಗೆ ಅನಿಸ್ಬೋದು ಒಬ್ರಿಗೆ. ಸೊ ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ನನಗೆ ಡಾಕ್ಟ್ರು ಹೇಳಿದ್ರು, ಅಣ್ಣನೂ ಹೇಳ್ದ, ನೋಡು ಇದು ಫುಲ್ ನಿನ್ನ ಮೇಲೆ ಡಿಪೆಂಡ್ ಅಂತೆ ರಿಕವರಿ, ಏನು ಅಂತ ಅವ್ರಿಗೆ ಹೇಳೋಕ್ಕಾಗಲ್ವಂತೆ. ಸರಿ ಹೋಗ್ಬೋದು, ಇಲ್ಲ ಸರಿ ಹೋಗ್ದಲ್ಲೇನೂ ಇರ್ಬೋದು. ಇಟ್ ಈಸ್ ನಿಂದು ಫಿಟ್ ಬಾಡಿ, ನೀನು ಫಿಟ್ನೆಸ್ಸಲ್ಲಿ ಇದೆಯಾ, ನೀನು ಹೆಂಗೋ ಮಾಡೇ ಮಾಡ್ತೀಯ ಅಂದರೆ ಇಟ್ ಈಸ್ ರಿಕವರಿ ಈಸ್ ಪಾಸಿಬಲ್, ಅದರ್ವೈಸ್ ವಿ ಡೋಂಟ್ ನೋ. ಬಟ್ ರೈಟ್ ನಾವು ನೀನು ಇದನ್ನೇ ಹಿಂಗೇನೆ ರಿಕವರಿ ಟುವರ್ಡ್ಸ್ ಹೋಗಬೇಕಾಗತ್ತೆ. ನೀನು ಸಡನ್ನಾಗಿ ಎದ್ದು ಓಡ್ಬಿಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಸೊ ಫಸ್ಟ್ ಥಿಂಗ್ ನಾನು ಕಲ್ತಿದ್ದು ಪೇಷನ್ಸ್, ಆಮೇಲೆ ಅಕ್ಸೆಪ್ಟೆನ್ಸ್. ಈಗ ಹಿಂಗಾಗಿದೆ, ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಫಸ್ಟು, ಆಯ್ತಾ? ಅಫ್ಕೋರ್ಸ್ ಇನ್ನೊಂದು ಕಡೆ ನನಗೆ ಹೇಳ್ತಾನೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು. ಸೊ ಅದನ್ನ ನಾನು ಸ್ಲೋಲಿ ಸೈಲೆನ್ಸ್ ಮಾಡ್ಬಿಟ್ಟೆ. ಆಗ್ಲಿ ಬಿಡು, ಹಿಂಗಾಯ್ತಲ್ಲ, ಈಗ ಇದು ನಿನ್ಗೊಂದು, ಈಗ ಆಸ್ ಅನ್ ಆಕ್ಟರ್ ಅದು ನಮ್ಗೆ ತುಂಬ ಹೆಲ್ಪ್ ಆಯ್ತು. ಸೊ ನನ್ನನ್ನು ನಾನು ಹೇಳ್ಕೊಳಕ್ಕೆ ಶುರು ಮಾಡಿದೆ. ಇದೊಂದು ಕ್ಯಾರೆಕ್ಟ್ರು, ಈ ಕ್ಯಾರೆಕ್ಟ್ರಿಗೆ ನೀನು ಪ್ರಿಪ್ರೇಷನ್ ಮಾಡ್ತಾ ಇದೆಯಾ ಅಂತ ಅನ್ಕೋ. ನೀನು ಹಾಸ್ಪಿಟ್ಲಲ್ಲಿ ಇದೆಯಾ, ನೀನು ಹಿಂಗೆಲ್ಲ ಆಕ್ಸಿಡೆಂಟ್ ಆಗಿದೆ, ಎದ್ದು ನಡಿ ಗಿಡಿಯೋಕ್ಕೆ ಏನೂ ಆಗಲ್ಲ, ನೀನು ಬೆಡ್ಡೆ ಅಷ್ಟೇ. ಈ ಕ್ಯಾರೆಕ್ಟ್ರು ಇನ್ 6 months ನೀನು ಮಾಡು ಅಂತ ನನ್ನೊಳಗೆ ನಾನು ಹೇಳ್ಕೊಂಬಿಟ್ಟೆ ಅದನ್ನ. ಸೊ ಅದು ರೆಡಿ ಆಯಿತು. ಹಂಗೇನು ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಆಸ್ ಆ್ಯಕ್ಟರ್ಸ್ ವಿ ಆರ್ ಟಾಟ್ ಪರಕಾಯ ಪ್ರವೇಶ ಅಂತ ಒಂದಿರುತ್ತೆ. ಸೊ ಅದರ ಆ ಕ್ಯಾರೆಕ್ಟರ್ ಆಗಬೇಕು ಅಂದರೆ ನೀವು ಹಾಗೆ ಆಡಬೇಕದು. ಸೊ ನಾನು ಅದನ್ನು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡು ಆಡೋಕ್ಕೆ ಶುರು ಮಾಡಿಬಿಟ್ಟೆ. ಆ್ಯಂಡ್ ಹಾಗೆ ನಾನು ಹೋಗ್ತಾ 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 ಈ ಒಂದು ನನ್ನಲ್ಲಿ ಒಂದು ಡೈರೆಕ್ಟರ್ ಅಂತ ಏನಿದೆ ಅದು ನಾನು ಅವಾಗಲೇ ಕಂಡ್ಕೊಂಡಿದ್ದು. ಇಟ್ ಸ್ಟಾರ್ಟೆಡ್ ಡಿರೆಕ್ಟಿಂಗ್ ಮೀ, ನೀನು ಹಿಂಗೆ ಮಾಡು, ಈಗ ನೀನು ಹಿಂಗೆ ಮಾಡು, ಇದು ನಿನ್ನ ರಿಕವರಿಗೆ ಪಾಸಿಬಲ್ಲು. ಆಮೇಲೆ ಐ ಸ್ಟಿಲ್ ರಿಮೆಂಬರ್ ಒಂದ್ಸಲಿ ನಂದು ರಿಹ್ಯಾಬಲ್ಲಿದ್ದಾಗ, ಲೈಕ್ ಈಗ ಆಪ್ರೇಷನ್ ಆಯಿತು ಅಪೋಲಲ್ಲಿ, ಅದಾದಮೇಲೆ ಐ ವೆಂಟ್ ಟು ಅ ರಿಹ್ಯಾಬ್. ಸೊ ಅಲ್ಲಿ ಮಲಗಿದ್ದಾಗ ನನಗೆ ರಾತ್ರಿ ಒಂದು ಡ್ರೀಮ್ ಬಂತು. ನಾನು ಎದ್ದು ಎಲ್ಲ ಕಡೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ಆಫ್ಟರ್ ದೇ ಟೋಲ್ಡ್ ಮೀ ಆಲ್ ದಿಸ್. ಆ್ಯಂಡ್ ನಾನು ಸಡನ್ನಾಗಿ ಎದ್ದೆ ಮಧ್ಯದಲ್ಲಿ. ಆ್ಯಂಡ್ ಲೈಕ್ ಯಪ್ಪ, ಇದೇನು ಇಷ್ಟು ರಿಯಲ್ ಆಗಿತ್ತು ಈ ಡ್ರೀಮು ಅಂತ. ಅಂದರೆ ಇಟ್ ವಾಸ್ ವೆರಿ ರಿಯಲ್, ಅದು ಡ್ರೀಮೇ ಅಲ್ಲ ಥರ ಇತ್ತು. ಸೊ ಆಗ ನನಗನ್ನಿಸ್ತು, ಇಸ್ ದಿಸ್ ಲೈಕ್ ಅ ಮೆಸೇಜ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ, ಜೀವನದಲ್ಲಿ ನನಗೆಲ್ಲ ಸರಿ ಹೋಗುತ್ತೆ ಅಂತ, ಇದೇನಾದ್ರು ದೇವ್ರು ಕೊಡ್ತಾ ಇರೋ ಮೆಸೇಜಾ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ನಾನು ಮಲ್ಕೊಂಡೆ, ವೆಂಟ್ ಬ್ಯಾಕ್ ಟು ಸ್ಲೀಪ್. ಅದೇ ಥರ ಡ್ರೀಮ್ಸು ನನಗೆ ಇನ್ನೂ ಒಂದು 3-4 ದಿವಸ ಬರೋಕ್ಕೆ ಶುರು ಆಯಿತು, ಕಂಟಿನ್ಯೂಸ್. ಅಂದರೆ ಈಗ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಎಲ್ಲ ಇದ್ರು ಅದ್ರೊಳಗೆ ಯಾರು ಅಂತ ನನಗೆ ಕರೆಕ್ಟಾಗಿ ಈಗ ನೆನಪಾಗ್ತಾ ಇಲ್ಲ. ಎಲ್ಲೋ ನಾವು ಹೋಗಿದ್ದೀವಂತೆ, ನಾನು ಒಂದಷ್ಟು ಆರ್ಟಿಸ್ಟು ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ, ನಾನು ಕ್ಲೀನಾಗಿ ಆ್ಯಂಡ್ ಐ ಕುಡ್ ಫೀಲ್ ಇಟ್ ಲಿಟ್ರಲಿ. ಆಮೇಲೆ ಇದು ನನಗೆ ತುಂಬ ಸಲ ಆಯಿತು. ಅದಾದಮೇಲೆ ಈಗ ಹಾಸ್ಪಿಟ್ಲಿಂದ ಮನೆಗೆ ಬಂದಲ್ಲ, ಮನೆಯಲ್ಲೂ ಹಂಗೆ ಲೈಕ್ ಲಿಟ್ರಲಿ ನಾನು ಅದು ಡ್ರೀಮ್ ಥರ ಇರಲಿಲ್ಲ. ಲಿಟ್ರಲಿ ಎದ್ದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲೋ. ಆ್ಯಂಡ್ ಒಂದು ಕಡೆ ಅಂತೂ ನಾನು ಬರೀ ಕಾಲಲ್ಲಿ ಅದು ನಡೆಯೋದು, ಆ ಕಾಲಿಗೆ ಅದು ತಗ್ಲೋದೆಲ್ಲ ಇರುತ್ತಲ್ಲ, ಅದೆಲ್ಲ ನನಗೆ ಫುಲ್ಲು ಕ್ಲಿಯರಾಗಿ ಕಾಣಿಸ್ತು. ಸೊ ಐ ಥಿಂಕ್ ಯೂನಿವರ್ಸ್ ವಾಸ್ ಗಿವಿಂಗ್ ಮಿ ಅ ಮೆಸೇಜ್ ದಟ್ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಅದನ್ನು ನಾನು ಯೂಸ್ ಮಾಡ್ಕೋತಾ ಹೋದೆ. ಅಂದರೆ ಇಟ್ ಈಸ್ ಅ ಮೆಸೇಜ್, ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಅನ್ನೋದು. ಸೊ ಫಿಸಿಯೋನ ನಾನು ತುಂಬಾ ಸೀರಿಯಸ್ ಆಗಿ ತೊಗೊಂಡೆ. ಕೆಲವ್ರು ಏನಂತಂದರೆ, ಅಯ್ಯೋ ಫಿಸಿಯೋ ತಾನೇ, ಏನೋ ಒಂದು ಮಾಡೋಣ ಬಿಡು, ಡಾಕ್ಟ್ರ್ ಬಂದಾಗ ಮಾಡೋಣ, ಆಮೇಲೆ ಮಲ್ಕೊಳ್ಳೋಣ ಅಂತ ಅನ್ಕೊಂತಾರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ನಾನು ಹಂಗೆ ಮಾಡಲಿಲ್ಲ. ಐ ರಿಕ್ವೆಸ್ಟೆಡ್ ಮೈ ಮನೆಯವರಾಗಲಿ ಅಥವಾ ನನಗೆ ಒಂದು ಕೇರ್ ಟೇಕರು ಇತ್ತು ಅವಾಗ. ಶಿ ವಾಸ್ ಲೆಸ್ ಲೈಕ್ ಅ ಕೇರ್ ಟೇಕರ್, ಮೋರ್ ಲೈಕ್ ಅ ಫ್ರೆಂಡ್ ನನಗೆ. ಸೊ ನಾವೇನಂದ್ರೆ ಒಂದು ಟೀಮ್ ಥರ ರೆಡಿ ಆಗಿಬಿಟ್ವಿ.
ನೀನ್ ನನಗೆ ಮಲ್ಗಕ್ ಮಾತ್ರ ಬಿಡಬಾರ್ದು, ರಾತ್ರಿ ಮಾತ್ರ ಒಂದಷ್ಟೊತ್ತು ರೆಸ್ಟ್ ಅಂತ ಬೇಕಾಗುತ್ತೆ, ಅವಾಗ ಬಿಡ್ಬೇಕಷ್ಟೆ, ಇಲ್ಲ ಅಂದ್ರೆ ಏನೋ ಒಂದು ಮಾಡಿಸ್ತಾನೆ ಇರು ನನ್ನ ಕೈಲಿ ಅಂತ. ಸೊ ಅವರು ಹಂಗೇ ರೆಡಿಯಾಗಿ, ಇಲ್ಲ ನಾನು ನಿಲ್ಸ್ಬಿಡ್ತಿದ್ರು ಅಂದ್ರೆ ಗೋಡೆಗೆ ನಿಲ್ಸ್ಬಿಡ್ತಿದ್ರು. ಐ ಕುಡ್ ಸ್ಟ್ಯಾಂಡ್ ಬೈ ದ ವಾಲ್, ಅವಾಗ ಅಷ್ಟು ಸಪೋರ್ಟ್ ಬಂದಿತ್ತು. ಸೊ ದಟ್ ವಾಸ್ ಆಲ್ ಅ ಕ್ಲೂ. ಈಗ ನಿಮ್ಗೆ ಏನು ಆಗಲ್ಲ ಅಂದ್ರೆ ಗೋಡೆಗೆಲ್ಲ ಎಲ್ಲಿ ನಿಲ್ಸಿದ್ರು ನಿಮ್ಗೆ ನಿಲ್ಲಕ್ ಆಗೋದಿಲ್ಲ. ಸೊ ಅವರು ಆಮೇಲೆ ವಾಕರ್ ಕಟ್ಟು ನಿಂತೇ ಇರ್ತಿದ್ದೆ ನಾನು, ಆಗ್ತಾನೆ ಇರ್ಲಿಲ್ಲ ನನ್ನ ಕೈಲಿ. ಅಂದ್ರೆ ಬಾಡಿ ಇಸ್ ವೀಕ್, ಮೈಂಡ್ ಇಸ್ ವೀಕ್ ಅವಾಗ. ಸೊ ಅದನ್ನ ನೀವು ಸ್ಟ್ರಾಂಗ್ ಇದು ಮಾಡಿದ ತಕ್ಷಣ ಏನ್ ಗೊತ್ತಾ, ಎರಡಕ್ಕೂ ಸ್ಟ್ರೆಂತ್ ಬರೋದು. ಸೊ ಆಮೇಲೆ ಅವ್ರ ಜೊತೆ ನಾನು ಮೂವ್ಮೆಂಟ್ಸ್ ಮಾಡ್ತಾ ಇರಬೇಕು, ಜಸ್ಟ್ ಟು ರಿಮೈಂಡ್ ಯೋರ್ ಸೆಲ್ಫ್ ಹೌ ಯು ಆರ್ ವಾಕಿಂಗ್ ಬಿಫೋರ್, ಹೌ ಯು ಯೂಸ್ ಟು ಲಿಫ್ಟ್ ಯುವರ್ ಲೆಗ್ ಅಂತ. ಸೊ ನಾವು ಹೀಗೆ ಹೆಂಗೆ ಕಾಲು ಸ್ಟ್ರೇಟ್ ನೀಡ್ತೀವಿ ಅಲ್ಲ, ಅದನ್ನ ಅವ್ರು ನಂಗೆ ಮಾಡಿಸ್ತಾನೇ ಇರ್ತಿದ್ರು. ಕಾಲು ಅವಾಗ ನೋವಕ್ಕೆ ಶುರು ಆಯ್ತು ನನಗೆ, ಆ ನೋವೇ ಇರಲಿಲ್ಲ ಫಸ್ಟ್. ಸೊ ಆಲ್ ದ ಮೂಮೆಂಟ್ಸ್, ಇವಾಗ ನಿಮ್ದು ಈಗ ಲೆಗ್ಸ್ಗೆ ಏನೇನು ಮೂಮೆಂಟ್ಸ್ ಇದೆ ಅಂದ್ರೆ ಒಂದು 10-12 ಥರ ಮೂಮೆಂಟ್ ಇದೆ ಅದಕ್ಕೆ. ಅದನ್ನೆಲ್ಲ ನಾವು 20-30 ಮಾಡ್ತಾನೆ ಇರ್ತಿದ್ವಿ ಇಡೀ ದಿವಸ, ಅಷ್ಟೇ ಕೆಲಸ. ಫಿಸಿಯೋ ಬಂದಾಗ ಅದಕ್ಕೆ ಇದು ಇಂಪ್ರೂವ್ ಆಗಿದೆ, ಇದು ಇಂಪ್ರೂವ್ ಆಗಿದೆ ಅಂತ ಅವರು ಹೇಳ್ತಾ ಹೋಗ್ತಿದ್ರು. ನಾವು ಯೋರ್ ಮಸಲ್ ಗ್ರೇಡ್ ಇಸ್ ಫ್ರಮ್ 2 to 3, ನಾವು ಇಟ್ಸ್ ಫ್ರಮ್ 3 to 4, ನಾವು ಇಟ್ಸ್ ಆಲ್ಮೋಸ್ಟ್ ಡನ್ ಸ್ವಲ್ಪ ಅಂತ ಹಂಗೆ ಹೇಳೋರು. ಸೊ ಹಂಗೆ ನನಗೆ ಮೋಟಿವೇಶನ್ ಸಿಕ್ಕಿ ಅದು ಇಂಪ್ರೂವ್ ಆಗಿ ನನ್ನ ಬಾಡಿನೂ ಸಹಕರಿಸಿ ಒಂದು ಹಂತಕ್ಕೆ ಒಂದು ದಿವಸ ಏನಾಯ್ತು, ಹಿ ಸೆಡ್ ಒನ್ ಆಫ್ ಮೈ ಫಿಸಿಯೋ, ನೀನು ನಡೀತೀಯ ಬಿಡು ಅಂತ. ನಾನು ನಿಂಗೆ ಹೇಳ್ತಿದ್ದೀನಿ, ನಡೀತೀಯ ನೀನು, ಮಸಲ್ ಗ್ರೇಡ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಇಷ್ಟು ಮುಂದಕ್ಕೆ ಬಂದಿದ್ಯಾ ಅಂತಂದ್ರೆ ಯು ವಿಲ್ ವಾಕ್ ಅಂತ. ಸೊ ಹಂಗೇನೆ ಅವ್ರು ನರ್ಸಿನೂ ಆಯ್ತು ನನ್ನ, ಅಂದ್ರೆ ಒಂದು ವಾಕರ್ ಹಿಡ್ಕೊಂಡು ಕ್ಲೀನಾಗಿ ಅವ್ರಿಗೆ ಸಪೋರ್ಟೆಡ್ ಮೀ ಆ್ಯಂಡ್ ಈಸ್ ಮೇಡ್ ಮೀ ಟು ವಾಕ್. ಅದಾದ್ಮೇಲೆ ನಾನು ಹಂಗೇನೆ ಆ ಹುಡುಗರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಮನೇಲಿ, ಇಷ್ಟಿಷ್ಟೇ, ಲೈಕ್ ಆ ರೂಮಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು ಅಷ್ಟೇ. ಅದೇನಾಯ್ತು, ಬೇಸಿಕ್ಸ್ ನನಗೆ ಏನು ಆ ಬ್ರೈನ್ ಸ್ವಲ್ಪ ಮರ್ತೋಗಿತ್ತಲ್ಲ ಬಿಕಾಸ್ ಆಫ್ ದ ಆಕ್ಸಿಡೆಂಟ್, ಅದು ರಿಮೆಂಬರ್ ಆಗ್ತಾ ಹೋಯ್ತು. ಓ ನಾನು ಹಿಂಗೆ ಮಸಲ್ ಮೆಮರಿ ಅಂತ ಇರುತ್ತ. ಸೊ ಅದಕ್ಕೆ ನೆನಪಾಗ್ತಾ ಹೋಯ್ತು. ಸೊ ಐ ಸ್ಟಾರ್ಟ್ ವಾಕಿಂಗ್. ಅದಾದ್ಮೇಲೆ ವಾಕರ್ ಬಿಟ್ಟೆ, ಅದಾದ್ಮೇಲೆ ಕ್ರಚ್ ಬಂತು, ಕ್ರಚ್ ಸ್ಲೋಲಿ ಹೋಯ್ತು. ಆಮೇಲೆ ಈಗ ಇದು ಇದೆ, ಅಂದ್ರೆ ನೌ ಐ ನೋ ದ ಬ್ಯಾಲೆನ್ಸ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಬಿಕಾಸ್ ಯಾಕಂತಂದ್ರೆ ಇದೊಂದು ಕಹಿ ಘಟನೆ ಅಂತ ಮರ್ತ್ ಬಿಡೋಣ, ಹಾಗೇನೆ ಡಿಲೀಟ್ ಮಾಡೋಣ ಅಂತ ಎಷ್ಟೇ ಮಾಡಿದ್ರು ಕೂಡ ಒಂದಲ್ಲ ಒಂದ್ಸಲ ಅನ್ಸುತ್ತೆ, ಈಗ ನಮ್ಗಳಿಗೂ ನಾನು ಇನ್ನೂ ಚಿಕ್ಕವನಾಗಿದ್ರೆ ಚೆನ್ನಾಗಿರ್ತೈತಪ್ಪ, ಆ ಲೈಫ್ ನ ಎಂಜಾಯ್ ಮಾಡ್ಬೋದಿತ್ತು ಅಂತ. ಸೊ ನನಗಿದೊಂದು ಕಹಿ ಘಟನೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಬಂದಿರುತ್ತೆ. ಇಲ್ಲ ಅಂದ್ರೆ ಏನ್ ಗೊತ್ತಾ, ಅದೇ ದಟ್ ಇಸ್ ವೇರ್ ಇಸ್ ಯೋರ್ ವೀಕ್ ಪಾಯಿಂಟ್. ಅಂದ್ರೆ ನಮ್ಮನ್ನ ನಾವು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂತೀವೋ ಅಷ್ಟೇನೆ. ಎಕ್ಸೆಪ್ಟೆನ್ಸ್ ಅಷ್ಟೇನೆ. ಈಗ ಏನಕ್ಕೆ ಹಿಂಗಾಯ್ತು ಅಂದ್ರೆ ಅದು ನೀವು ಕೊರಗ್ತಾ ಇರೋದು, ಕೊರಗೋದ್ರಿಂದ ರಿಕವರಿ ಆಗೋದೇ ಇಲ್ಲ. ನಾರ್ಮಲ್ ಹೆಲ್ತ್ ಅಲ್ಲಿ ಇದ್ದವ್ರು ನಿಮ್ಗೆ ಉಲ್ಟಾ ಹೊಡೆದ್ ಬಿಡುತ್ತೆ. ಹಂಗೇನಾದ್ರು ನೀವು ಏನಿಲ್ಲ, ಅವ್ನು ಚಿಕ್ಕದು, ಈಗ ನಿಮ್ಗೆ ಆಫೀಸಿಂದ ಜಾಬಿಂದ ತೆಗ್ದಾಕಿದ್ರು ಅನ್ಕೊಳ್ಳಿ, ಅದನ್ನ ನೀವು ಅಯ್ಯೋ ಯಾಕಿಂಗಾಯ್ತು ಅನ್ಕೋತಾ ಇದ್ರೆ ನಿಮ್ಗಿನ್ ಯಾವ ಜಾಬು ಸಿಗೋದೇ ಇಲ್ಲ. ನಾರ್ಮಲ್, ದಿಸ್ ಇಸ್ ಅ ಹೈಪೋಥೆಟಿಕಲ್ ಸಿಚುವೇಶನ್ ಐಮ್ ಟೆಲಿಂಗ್, ಯಾರಿಗೋ ಒಬ್ಬರಿಗೆ ಅಂತಾನೆ ಇಟ್ಕೊಳ್ಳೋದು. ಸೊ ಅದೇ ನೀವು ಅಯ್ಯೋ ಈ ಜಾಬ್ ತಾನೇ, ಇದಲ್ದಿದ್ರೆ ನನ್ಗೆ ಇನ್ನೇನೋ ದೊಡ್ಡದ್ ಕಾಯ್ತಾ ಇದೆ, ಬಿಟ್ಟಾಕೋ, ಇದು ಹೋದ್ರೆ ಹೋಯ್ತು, ನನ್ಗೆ ಇನ್ನೇನೋ ತುಂಬಾ ದೊಡ್ಡದ್ ಕಾಯ್ತಾ ಇದೆ ಮುಂದೆ ಅಂತ ಅನ್ಕೊಂಡು ಹೋದ್ರೆ ಹಂಗೆ ನಿಮ್ಗೆ ಹಂಗೆ ಆಗುತ್ತೆ. So what you tell yourself, it's very important in a difficult situation. So ನಾನು ಹಂಗೆ ಇನಿಷಿಯಲಿ ಸ್ವಲ್ಪ ಅನ್ನಿಸ್ತು, ಬಟ್ ಅದನ್ನೇ ನಿಮ್ ಮೈಂಡ್ ಟ್ರೈನಿಂಗ್ ಅನ್ನೋದು. ಲೈಕ್ ಹೆಂಗ್ ನೀವೀಗ ಕ್ರಿಕೆಟ್ಗೆ ಹಿಂಗೇ ಹೊಡಿಬೇಕು ಹಂಗೇ ಹೊಡಿಬೇಕು ಅಂದ್ರೆ ಅದಕ್ಕೆ ಹಂಗೇ ಹೊಡಿಬೇಕು, ನೀವು ಹಿಂಗ ಆಗ್ಬಾರ್ದಿತ್ತು, ಇಲ್ಲ ಈಗ ಆಗೋಯ್ತು ಬಿಟ್ಟಾಕ್ ಅಷ್ಟೇ. ಸೊ ಇದೆಲ್ಲ ಮಾಡ್ಬೇಕು ಅಂದ್ರೆ ಪೇಷನ್ಸ್ ಹಾಗೆ ಪಾಸಿಟಿವ್ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಪೇಷನ್ಸು, ಪಾಸಿಟಿವ್ ಮೈಂಡ್ ಸೆಟ್, ಆಮೇಲೆ ತಾಳ್ಮೆ ಅನ್ನೋದು ಒಂದ್ ಕಡೆ ಆಯ್ತಾ. ಇನ್ನೊಂದೇನಂತಂದ್ರೆ ನೀವು ಕೆಲವುದನ್ನ ಬಿಡ್ಬಿಡ್ಬೇಕು. ಲೈಕ್ ಏನಾಗುತ್ತಾಗ್ಲಿ ಅಂತ ಅನ್ನೋನ್ ಅಂತ ಇರುತ್ತೆ ಗೊತ್ತಾ. ಈಗ ನಾನು ಏನು ಗೊತ್ತಿಲ್ದಲೆ ಒಂದು ಇದಕ್ಕೆ ಹೋಗ್ತೀನಿ, ಫಾರೆಸ್ಟ್ಗೆ, ಏನೇನಾಗುತ್ತೋ ಗೊತ್ತಿಲ್ಲಪ್ಪ ಅನ್ಕೊಂಡು ಹೋಗ್ಬಿಟ್ರೆ ನಾವು ಏನೋ ಆಗುತ್ತೆ, ಯಾವುದೋ ಹುಲಿ ಬಂದು ನನ್ನ ತಿನ್ಬಿಡುತ್ತೆ, ಅಥವಾ ಇನ್ನೇನೋ ಆಗುತ್ತೆ ಹಿಂಗೆ ಅನ್ಕೊಂಡು ಹೋಗ್ಬೋದು. ಅಥವಾ ವಾವ್ ನಾನೊಂದು ಬ್ಯೂಟಿಫುಲ್ ಆಗಿರೋ ಏನು
ಮಿಂಚುಳಗಳನ್ನ ನೋಡ್ಬೋದು ಅಥವಾ ಪೀಕಾಕ್ ಡಾನ್ಸಿಂಗ್ ಹಿಂಗೂ ಅನ್ಕೋಬೋದಲ್ಲ. ಸೊ ಹೌ ಯು ಪುಟ್ ಯೋರ್ ಮೈಂಡ್, ವೇರ್ ಯು ಪುಟ್ ಯೋರ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್.